ಇನ್ನು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ SIR ಅಂದರೆ ಮತದಾರರ ಪಟ್ಟಿ ಪರಿಷ್ಕರಣೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ. ಆದರೆ ಆತಂಕದ ವಿಚಾರ ಏನು ಅಂದರೆ ರಾಜ್ಯದಲ್ಲಿ 1.11 ಕೋಟಿ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಬರ್ತಾ ಇದ್ದಾರೆ. ಅಂದರೆ 20.03% ಮತದಾರರು ಹೊರಗೆ ಬರೋ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನ 51% ಮತದಾರರು ಔಟ್ ಅಂತ ಇದ್ದಾರೆ. SIR ಫಾರಂ ಸಿಗದವರಿಗೆ ನಾಳೆಯಿಂದ ಫಾರಂ ನಂಬರ್ 6 ವಿತರಣೆ ಮಾಡ್ತಾರಂತೆ. ಓಕೆ, ಆನ್ಲೈನ್ನಲ್ಲೂ ನಾಳೆಯಿಂದ ಅರ್ಜಿಗಳು ಲಭ್ಯವಾಗುತ್ತೆ, ಅದು ಓಕೆ. ಬಟ್ 51% ಜನರನ್ನ ನೀವು ಡಿಲೀಟ್ ಮಾಡಿದ್ರೆ ಹೆಂಗೆ ಅಂತ. ರಾಜ್ಯದಲ್ಲಿ ಟ್ರೇಸ್ ಆಗದವರು 16 ಲಕ್ಷ, ಶಾಶ್ವತ ಶಿಫ್ಟ್ ಆಗಿರೋರು 66,64,943 ಜನ. ಇನ್ನು 2 ಕಡೆ ಮತ ಇರ್ತಕ್ಕಂಥವ್ರು 6,89,904 ಜನ. ಇವೆಲ್ಲ ಚುನಾವಣಾ ಆಯೋಗದವರೇ ಕೊಟ್ಟಿರೋ ಮಾಹಿತಿ. ವಿವರವನ್ನು ನೀಡಿರ್ತಕ್ಕಂಥವ್ರು 4,88,974 ಜನ. ಇಲ್ಲಿ ತನಕ ಒಟ್ಟು ಮತದಾರರು ಇಲ್ಲಿ ತನಕ ಮತದಾರರ ಪಟ್ಟಿಯಿಂದ ಹೊರಗೆ ಬಂದಿರೋರು 1,11,04,705. ಟ್ರೇಸ್ ಆಗದವರೇ 16 ಲಕ್ಷ ಇದ್ದಾರೆ, 16,30,000. ಇವತ್ತುವರೆಗೂ 99.96% ಪ್ರಗತಿಯಾಗಿದೆ. 5,54,32,314 ಫಾರ್ಮಲ್ಲಿ ಈಗಾಗಲೇ 5,53,93,875 ಫಾರ್ಮ್ ಐದರ್ ಡಿಜಿಟೈಸ್ಡ್ ಆರ್ ಮಾರ್ಕ್ಡ್ ಆಸ್ ASDDO. ಇನ್ನೂ ನಮಗೆ ಬಾಕಿ ಇರುವುದು 22,977 ಫಾರ್ಮ್ ಮಾತ್ರ ಇವತ್ತಿನ ದಿನಕ್ಕೆ ನಮ್ಮ ಹತ್ರ ಜನರ ಹತ್ರ ಬಾಕಿ ಇದೆ. ಮತ್ತು ಈ 99.96%ಅಲ್ಲಿ 79.93% 4,43,04,632 ಮತದಾರರು ಎನ್ಯುಮರೇಷನ್ ಫಾರ್ಮನ್ನು ಸೈನ್ ಮಾಡಿ ಅವ್ರದ್ದು ಮಾಹಿತಿಯನ್ನು ಲಭ್ಯವಿರೋ ಮಾಹಿತಿಯನ್ನು ತುಂಬಿ ಕೊಟ್ಟಿದ್ದಾರೆ ನಮಗೆ. ಅವರು ಇನ್ನು ಬೆಂಗಳೂರಿನಲ್ಲಿ SIR ಬಿಗ್ ಶಾಕ್. ಯಾಕೆಂದರೆ ಬೆಂಗಳೂರಿನಲ್ಲೇ SIR ಅತಿ ಹೆಚ್ಚು ಮತದಾರರು ಔಟ್ ಆಗಿರ್ತಕ್ಕಂಥದ್ದು. ಬೆಂಗಳೂರು ದಕ್ಷಿಣದಲ್ಲಿ 51% ಮತದಾರರು ಇಲ್ಲವೇ ಇಲ್ಲ, ಔಟ್. ಅಂದರೆ ಮತದಾರರ ಪಟ್ಟಿಯಿಂದ 51 ಅಂದರೆ ಅರ್ಧಕ್ಕರ್ಧ ಜನ ಹೋದರು ಅಂತ ಅರ್ಥ. 21,44,784 ಮತದಾರರಿದ್ದರು ಬೆಂಗಳೂರು ದಕ್ಷಿಣದಲ್ಲಿ. ಅದರಲ್ಲಿ 11,07,678 ಮತದಾರರ ಪತ್ತೆನೇ ಇಲ್ಲ. ASDDO ಅಂತ ಗುರುತಿಸಿದ್ದಾರೆ ರಾಜ್ಯ ಚುನಾವಣಾ ಆಯೋಗ. ASDDO ಅಂಡರ್ನಲ್ಲಿ ಬರ್ತಾರೆ ಇವರೆಲ್ಲರೂ. ಅಂದರೆ ಅಡ್ರೆಸ್ ಶಿಫ್ಟು, ಡೆತ್ತು, ಡ್ಯೂಪ್ಲಿಕೇಟ್ ಆ್ಯಂಡ್ ಅದರ್ಸ್ ಅಂತಂದ್ಬಿಟ್ಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಬೆಂಗಳೂರಿನ ದಕ್ಷಿಣದಲ್ಲೇ 51% ಮತದಾರರ ಹೆಸರು ಡಿಲೀಟ್ ಅಂತಂದರೆ ರಾಜ್ಯಾದ್ಯಂತ 20% ಮತದಾರರ ಲಿಸ್ಟೇ ಇಲ್ಲ ಅಂದರೆ ಹೆಂಗಿದು? ಹಂಗಂದರೆ ಇದೇ ಒರಿಜಿನಲ್ ಪಟ್ಟಿ ಅನ್ನೋದಾದರೆ ಇಷ್ಟು ದಿನ ಇವರೆಲ್ಲ ಫೇಕ್ ವೋಟರ್ ID ಹೇಗೆ ಅಂತ ಅರ್ಥ? ಅರವಿಂದ್, ಇದು ನಿಜಕ್ಕೂ ಕೂಡ ಶಾಕಿಂಗ್ ಆಗಿರುವಂತಹ ಡೇಟಾನೇ. ಯಾಕಂದರೆ 1,11,00,000 ಮತದಾರರು ಒಟ್ಟು 5,54,00,000 ಮತದಾರರಲ್ಲಿ ಹೊರಗಡೆ ಉಳಿತಾರೆ ಅಂದರೆ ಅದು ನಿಜಕ್ಕೂ ಕೂಡ ಶಾಕಿಂಗ್ ಮಾಹಿತಿಯೇ. ಅದರಲ್ಲಿ ಅನೇಕರು ಶಿಫ್ಟಿಂಗ್ ಆದವರು ಇರ್ಬೋದು, ಅಥವಾ ಮೃತಪಟ್ಟವರು, ಇನ್ನು ಕೆಲವರು ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರೋರು, ಈ ರೀತಿಯ ನಾನಾ ಕಾರಣ ಇರ್ಬೋದು. ಈಗ ಮಗದೊಂದು ಅಂದರೆ SIR ಪ್ರಕ್ರಿಯೆಯ ಮೊದಲ ಹಂತ ಮುಗಿದ ಬಳಿಕ ಫಾರಂ 6 ಅನ್ನುವಂಥದ್ದು ಕೊಡ್ತಾರೆ. ಅದರಲ್ಲಿ ಎಸ್ಪೆಷಲಿ ಶಾಶ್ವತವಾಗಿ ಶಿಫ್ಟಿಂಗ್ ಆದವರು ಈಗ SIR ಪ್ರಕ್ರಿಯೆಯಲ್ಲಿ ಕೆಲವರು ಬಂದಿಲ್ಲದೆ ಇರೋದು, ಅಂದರೆ ಆಫ್ಲೈನಲ್ಲಿ ಅವರು ಫಾರಮನ್ನು ಫಿಲ್ ಮಾಡಿ ಕೊಡೋಕ್ಕೆ ಆಗದೇ ಇರೋರು ಫಾರಂ 6 ಮೂಲಕ ಮತ್ತೆ ಎಂಟ್ರಿ ಪಡೆದುಕೊಳ್ಬೋದು. ಬಟ್ ಕರಡು ಮತದಾರರ ಪಟ್ಟಿಯಲ್ಲಿ ಇನ್ನೆರಡು ದಿನದಲ್ಲಿ ಅಂತಿಮವಾಗಿ ಏನು ಡೇಟಾ ಸಿಗುತ್ತೋ ಅದಷ್ಟೇ. ಬಹುಶಃ ಈ ಒಂದು ಫೈನಲ್ ಡೇಟಾ ಏನಿದೆ ಅದು ಅಷ್ಟೂ ಕೂಡ ಕನ್ಫರ್ಮ್ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ನೋಡಿದೆ ಎಲ್ಲವೂ ಕೂಡ ಇಡೀ ರಾಜ್ಯಾದ್ಯಂತ ಎಷ್ಟು ಪರ್ಸೆಂಟ್. ಬಟ್ ಶಾಕಿಂಗ್ ಅನ್ಸೋದು ಅರವಿಂದ್, ಬೆಂಗಳೂರಿನಲ್ಲಿ ಅರ್ಧಕ್ಕರ್ಧ ಮತದಾರರೇ ಹೊರಗಡೆ ಉಳಿತಾರೆ ಅಂದರೆ ಈಗ ನೋಡಿ, ಬೆಂಗಳೂರಿನ ಸೌತ್ 51% ಅಷ್ಟು ಮತದಾರರ ಪಟ್ಟಿಯಿಂದ ಹೊರಗಡೆ ಉಳಿಯುವ 48%, 47, 45 ಬೆಂಗಳೂರು ಟಾಪ್ 1 ಅಲ್ಲಿದೆ. ಇನ್ನು ಕನಿಷ್ಠ ಅಂದರೆ 6% ಉಡುಪಿ ಇದೆ, ಅದು ಅತ್ಯಂತ ಕಡಿಮೆ ಆ ಒಂದು ಲಿಸ್ಟ್ ಅಲ್ಲಿ ಇರುವಂಥದ್ದು. ಸೊ ನಿಜಕ್ಕೂ ಕೂಡ ಇದು ಶಾಕಿಂಗ್ ಆಗಿರುವಂತಹ ಮಾಹಿತಿ. ಈಗ ಪಶ್ಚಿಮ ಬಂಗಾಳವನ್ನು ತೆಗೆದುಕೊಂಡ್ರೆ ಅಲ್ಲಿ ಆಲ್ಮೋಸ್ಟ್ 70-80 ಲಕ್ಷ ಹೊರಗಡೆ ಉಳಿದ್ರು ಅಂತಾನೆ ದೊಡ್ಡ ಮಟ್ಟದ ಕೋಲಾಹಲ ಸೃಷ್ಟಿಯಾಗಿತ್ತು. ಈಗ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಈ ರೀತಿ 51% ಅಂದರೆ ಅದು ದೊಡ್ಡ ಮಟ್ಟದಲ್ಲಿ ಆಯಿತು. ಇನ್ನು ಈ ಹಿಂದೆ ನಡೆದಿರುವಂತಹ ಸ್ಟೇಟ್ಗಳಲ್ಲಿ
19%, 12% ಈ ರೀತಿ ಆಗಿತ್ತು. ಅತ್ಯಂತ ಹೆಚ್ಚು ಕರ್ನಾಟಕದಲ್ಲೇ ಆಗಿರುವಂಥದ್ದು. ಎಸ್ಪೆಷಲಿ ಬೆಂಗಳೂರಿನ ವಿಚಾರದಲ್ಲಿ ನಂಬರ್ಸ್ ನೋಡಿದ್ರೆ ಅಸಹಜತೆ ಅಂತಾನೆ ಅನ್ಸುತ್ತೆ. ಬಟ್ ಎಲೆಕ್ಷನ್ ಕಮಿಷನರ್ ಅದಕ್ಕೆ ಅಂದ್ರೆ ಏನ್ ಕಾರಣ ಅನ್ನುವಂಥದ್ದಕ್ಕೆ ಇನ್ನೂ ಕೂಡ ಪೂರಕವಾಗಿರುವಂತಹ ಮಾಹಿತಿ ಇಲ್ಲ. ಅದು ಶಿಫ್ಟಿಂಗ್ ಆದವ್ರು ಇರ್ಬೋದು, ನಾವು ನಂಬರ್ಸ್ ನೋಡಿ ಏನು ಜಡ್ಜ್ ಮಾಡೋದಕ್ಕೆ ಆಗಲ್ಲ. ಫಾರಂ 6 ಕೊಟ್ಟ ಬಳಿಕ ಯಾರೆಲ್ಲ ಇನ್ಕ್ಲೂಡ್ ಆಗ್ತಾರೆ ಏನು ಅನ್ನುವಂಥದ್ದು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ BLOಗಳು ಕರೆಕ್ಟಾಗಿ ಕೆಲಸ ಮಾಡಿಲ್ವಾ, ಅವರು ಗಣತಿ ನಮೂನೆಯನ್ನ ತಲುಪಿಸುವಲ್ಲಿ ವಿಫಲರಾದ್ರ, ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ 51%, 48% ಅಂದ್ರೆ ಹೇಗೆ ಇದು ಇಷ್ಟೊಂದು ಸಾಧ್ಯನ? ಅರ್ಧಕ್ಕರ್ಧ ಮತದಾರರು ಹೊರಗಡೆ ಉಳಿದಿರುವಂಥದ್ದು ಅನ್ನುವಂಥದ್ದು. ಸೊ ಈಗ ಇನ್ನೆರಡು ದಿನದಲ್ಲಿ ಪ್ರಕ್ರಿಯೆ ಅಂತ್ಯ ಆಗುತ್ತೆ. ಅದಾದ ಬಳಿಕ ಫಾರಂ 6 ಇರುತ್ತೆ. ಸೊ ಆಗ ಎಷ್ಟು ಮತದಾರರು ಫಾರಂ 6 ನ ಮೂಲಕ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗ್ತಾರೆ ಏನು ಅನ್ನುವಂಥದ್ದು ನೋಡಬೇಕು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಪವಿತ್ರ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಬಟ್ ಇದು ವೆರಿ ಶಾಕಿಂಗ್. ಇದು ಮತದಾರರ ಪಟ್ಟಿನಲ್ಲಿರ್ತಕ್ಕಂಥ 5 ಕೋಟಿನಲ್ಲಿ 1 ಕೋಟಿ 10 ಲಕ್ಷ ಜನ ಹೊಟ್ಟೋಗ್ತಾರೆ ಅಂದರೆ ಹೆಂಗಿದು? ಇವರೆಲ್ಲ ಹಾಗಾದರೆ ಯಾರು, ಎಲ್ಲಿದ್ದವರು? ಒಂದು ಅರ್ಥ ಆಗ್ತಾ ಇಲ್ಲಪ್ಪ.